ಹರಿಯ ಬೆಳಗ್ಗೆ ನಿದ್ರೆಯಿಂದ ಎದ್ದು ಕೂಡ್ಲೆ ಯಾರೋ ಅವನ ಮನೆ ಬಾಗ್ಲನ್ನ ಜೋರಾಗಿ ತಟ್ಟೋದನ್ನ ಅವನು ಕೇಳಿಸ್ಕೊತಾನೆ. ಹರಿಯ ಬಾಗಿಲು ತೆಗೆದು ನೋಡಿದಾಗ ಅವನ್ ಮುಂದೆ ಅವನ ಸ್ನೇಹಿತ ಬಲಿಯ ನಿಂತಿರ್ತಾನೆ. ಅರೆ ಹರಿಯಣ್ಣ, ನೀನಿನ್ನೂ ಮಲ್ಕೊಂಡಿದ್ಯಾ? ಕೆಲ್ಸಕ್ಕೆ ಬರೋದಿಲ್ವಾ ಏನೋ? ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಇರೋ ಬಲಿಯ, ಬಂದೇ ಇರೋ. ಹರಿಯ ಮನೆ ಒಳಗಡೆ ಹೋಗ್ತಾನೆ. ಆಗ ಅವನ ಪತ್ನಿ ಅವನಿಗೆ ಹೇಳ್ತಾಳೆ, ಏನಾಯ್ತು, ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ದೇ ಇರೋರ್ ತರ ಕೇಳ್ತಿಯಲ್ಲ ನೀನು. ಅರೆ, ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೌದು ಹೌದು, ನನಗ್ ಗೊತ್ತು ನೀವು ಬಸ್ ಡ್ರೈವರ್ ಅಂತ, ಬಲಿಯ ಬಸ್ ಕಂಡಕ್ಟರ್ ಅಂತ. ಆದ್ರೆ ಈಗಿನ್ನೂ 6 ಗಂಟೆ ಅಷ್ಟೇ ಆಗಿರೋದಲ್ವಾ? ನಿನಗ್ ಗೊತ್ತೇ ಇದೆಯಲ್ವಾ ಸುಲೇಖ, ಈಗಿನ ಕಾಲದ ಸ್ಕೂಲ್ ಅವ್ರ ಬಗ್ಗೆ ನನಗ್ ನಂಬಿಕೆನೇ ಇಲ್ಲ. ಒಂದೊಂದ್ಸಲ 9 ಗಂಟೆಗೆ ಸ್ಕೂಲ್ ಓಪನ್ ಮಾಡ್ತಾರೆ, ಒಂದೊಂದ್ಸಲ 7 ಗಂಟೆಗೆ ಓಪನ್ ಮಾಡ್ತಾರೆ. ಅಷ್ಟನ್ನ ಹೇಳಿ ಹರಿಯ ಬಲಿಯ ಜೊತೆ ಹೊರಡ್ತಾನೆ. ಹೇಳ್ಬೇಕಂದ್ರೆ ಹರಿಯ ಪ್ರತಾಪ್ನ ಬಸ್ ಅನ್ನ ಓಡಿಸ್ತಾ ಇದ್ದ. ಬಲಿಯ ಆ ಬಸ್ನ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಪ್ರತಾಪ್ದು ಒಂದು ದೊಡ್ಡ ಟ್ರಾವೆಲ್ ಏಜೆನ್ಸಿ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಹರಿಯ ಪ್ರತಾಪ್ ಮನೆ ಮುಂದೆ ನಿಂತಿರೋ ಬಸ್ನಲ್ಲಿ ಕೂತ್ಕೊಂಡು ಕಂಡಕ್ಟರ್ಗೆ ಹೇಳ್ತಾನೆ, ಯಜಮಾನ್ರಿಗೆ ಎಷ್ಟ್ ಸಲ ಹೇಳದ್ನೋ ನಾನು, ಬಸ್ಸಿನ ಟೈರು ಫ್ಲಾಟ್ ಆಗಿದೆ ಅಂತ. ಆದ್ರೆ ಯಜಮಾನ್ರು ನೋಡಿದ್ರೆ ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಅರೆ, ಅವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ ಇಲ್ಲ ಹರಿಯ. ತುಂಬಾ ಸಲ ನಾನು ಕೂಡ ಹೇಳಿದ್ದೀನಿ ಅವ್ರಿಗೆ. ಇವತ್ ಸಂಜೆ ಇನ್ನೊಂದ್ಸಲ ಮಾತಾಡ್ ನೋಡ್ತೀನಿ ಅವ್ರಿಗೆ. ಹರಿಯ ಸ್ಕೂಲ್ ಮಕ್ಕಳನ್ನ ಡ್ರಾಪ್ ಮಾಡಿ ಸಂಜೆ ಆದಾಗ ಬಲಿಯ ಜೊತೆ ಪ್ರತಾಪ್ ಆಫೀಸ್ ಹತ್ರ ಹೋಗ್ತಾನೆ. ಏನ್ ವಿಷಯ ಹರಿಯ? ಇನ್ನು ಈ ತಿಂಗಳು ದಿನಗಳೇ ಮುಗ್ದಿಲ್ವಲ್ಲ? ಯಾವಾಗ್ಲೂ ತರ ದುಡ್ಡು ಕೇಳೋದಕ್ಕೆ ಬಂದಿಲ್ಲ ತಾನೇ? ಇಲ್ಲ ಮಾಲೀಕ್ರೆ, ನಾನ್ ನಿಮ್ ಹತ್ರ ಏನೋ ಕೇಳ್ಬೇಕು ಅಂತ ಬಂದೆ. ನಮ್ ಬಸ್ಸಿನ ಕೆಲ್ಸ ತುಂಬಾನೇ ಮಾಡ್ಬೇಕಾಗಿದೆ. ಒಂದ್ಸಲ ಅದನ್ನ ಸರ್ವಿಸ್ ಮಾಡಿಸ್ಬಿಡಿ ಯಜಮಾನ್ರೆ. ಹರಿಯ ಸರಿಯಾಗಿ ಹೇಳ್ತಿದ್ದಾನೆ ಯಜಮಾನ್ರೆ, ಬಸ್ಸಿನ ಟೈರು ಫ್ಲಾಟ್ ಆಗಿದೆ. ಅದು ಅಲ್ದೆ ಬಸ್ಸಿನ ಬ್ರೇಕ್ ಕೂಡ ಸರಿಯಾಗಿ ಹಿಡಿತಾ ಇಲ್ಲ. ನನ್ಗೇನ್ ಭಯ ಆಗ್ತಿದೆ ಅಂದ್ರೆ ಮಕ್ಳು ಜೊತೆಲಿದ್ದಾಗ ಅನಾಹುತ ಆಗದೆ ಇದ್ರೆ ಸಾಕು. ನೀವು ಬಡವರು, ತುಂಬಾ ಮೂರ್ಖರು. ಅದಕ್ಕೆ ಇನ್ನೂ ಬಡವರಾಗೇ ಇದ್ದೀರಾ. ಒಂದ್ ವೇಳೆ ಅನಾಹುತ ಆಗೋ ತರ ಇದ್ರೆ ಅಥವಾ ಅನಾಹುತ ಆದ್ರೂ ಕೂಡ ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಹರಿಯ, ಯಾವಾಗ್ಲೂ ನೀನೇ ಕಂಪ್ಲೇಂಟ್ ತಗೊಂಡ್ ಬರ್ತೀಯಾ. ಬೇರೆ ಬಸ್ಸಿನ ಕಂಡಕ್ಟರ್ ಆಗ್ಲಿ ಡ್ರೈವರ್ ಆಗ್ಲಿ ಬಸ್ಸಿನ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಮಾಡೋದಿಲ್ಲ. ಮಾಲೀಕ್ರೆ ಅವ್ರು ನಿಮ್ಮನ್ನ ನೋಡಿ ಭಯ ಪಡ್ತಾರೆ. ಹಾಗಾದ್ರೆ ನಿನಗ್ ಭಯ ಇಲ್ವಾ? ನಾನು ಹಾಗೆ ಹೇಳ್ತಿಲ್ಲ ಮಾಲೀಕ್ರೆ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ ಹರಿಯ. ನಾಳೆ ನಿನ್ನ ಮಕ್ಕಳ ಅಡ್ಮಿಷನ್ ಆಗ್ಬೇಕಾಗಿದೆ. ಅವ್ರ ಫೀಸ್ನ ನಾನೇ ನಿನಗ್ ಕೊಡ್ಬೇಕು. ಈಗ ನೀನ್ ಈ ರೀತಿ ಪ್ರಶ್ನೆ ಮಾಡ್ತಾನೆ ಇದ್ರೆ ಕೆಲ್ಸದಿಂದ ಕಿತ್ತಾಕ್ಬಿಡ್ತೀನಿ. ಆಮೇಲೆ ನಿನ್ನ ಮಕ್ಕಳನ್ನ ಮನೆ ಒಳಗೆ ಕೂರ್ಸ್ಬಿಡು. ಹರಿಯ ಬೇಜಾರ್ ಮಾಡ್ಕೊಂಡು ಬಲಿಯ ಜೊತೆ ಅಲ್ಲಿಂದ ಹೊರಡ್ತಾನೆ. ರಾತ್ರಿ ಮನೆಗ್ ಹೋಗಿ ಅವನ ಹೆಂಡತಿಗೆ ನಡೆದ ಘಟನೆನೆಲ್ಲ ಹೇಳ್ತಾನೆ. ನಾನ್ ಮಾಲೀಕರಿಗೆ ಎಷ್ಟೋ ಸಲ ಹೇಳಿದೀನಿ, ಆದ್ರೆ ಮಾಲೀಕರು ನನ್ ಮಾತನ್ನ ಕಿವಿಗೆ ಹಾಕೋತಾ ಇಲ್ಲ. ಇದು ತುಂಬಾ ಗಂಭೀರವಾದ ವಿಷಯ. ನಾಳೆ ನಮ್ ಮುದ್ದಿನ ಮಗ ಗೋಲ್ಡಿ ಕೂಡ ಸ್ಕೂಲ್ಗೆ ಹೋಗ್ತಾನೆ. ಅವನ್ನ ನಾವು ಕಳಿಸ್ಬೇಕಾ? ಅಯ್ಯೋ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ನಾವು ಕಳಿಸ್ಬಾರ್ದು? ಅದು ಅಲ್ದೆ ನಾನೇ ಡ್ರೈವರು. ಇನ್ನು ನಿನ್ನ ಹತ್ರ ಯಾವ ವಿಷಯನೂ ಹೇಳೋದಿಲ್ಲ. ಸುಮ್ನೆ ಚಿಂತೆ ಮಾಡ್ಕೊಂಡು ಕೂರ್ತೀಯ. ಮಾರನೇ ದಿನ ಹರಿಯ ಅವನ ಮಗ ಗೋಲ್ಡಿನ ಕರ್ಕೊಂಡು ಬಸ್ನಲ್ಲಿ ಕೂತ್ಕೋತಾರೆ. ಮತ್ತೆ ಎಲ್ಲಾ ಮಕ್ಕಳನ್ನು ಅವರ ಮನೆಯಿಂದ ಸ್ಕೂಲ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಬಸ್ ಸ್ವಲ್ಪ ದೂರ ಹೋದಾಗ ಅಚಾನಕ್ ಆಗಿ ಬಸ್ನ ಬ್ರೇಕ್ ಫೇಲ್ ಆಯ್ತು. ಬಸ್ನಲ್ಲಿರೋ ಮಕ್ಕಳೆಲ್ಲ ಗಾಯಗೊಂಡಿದ್ರು. ಹರಿಯಾನ ಮಗ ಕೂಡ ತುಂಬಾ ನೋವಿನಲ್ಲಿದ್ದ. ಹರಿಯ ಅವನ ಮಗನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟ್ರೆ, ಏನಾದ್ರೂ ಮಾಡಿ ನನ್ನ ಮಗನ ಉಳಿಸ್ಕೊಡಿ, ಯಾಕೆಂದ್ರೆ ಇವ್ನು ನನ್ಗೊಬ್ನೇ ಮಗ. ಡಾಕ್ಟರ್ ಹರಿಯಾನ ಮಗನನ್ನ ನೋಡಿ ಹೇಳ್ತಾರೆ, ಐ ಆಮ್ ಸಾರಿ, ನಮ್ ಕೈಯಿಂದ ನಿಮ್ ಮಗನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಇದನ್ನ ಕೇಳಿ ಹರಿಯ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾನೆ. ಮಾರನೇ ದಿನ ಹರಿಯ ಅವನ ಮಗನ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ. ಮನೆಗೆ ಹೋಗಿ ಹೆಂಡತಿಗೆ ಹೇಳ್ತಾನೆ, ನಾನ್ ನಿನ್ ಮಾತನ್ನ ಕೇಳ್ಬೇಕಾಗಿತ್ತು. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನನಗ್ ಗೊತ್ತು ಎಲ್ಲಿ ತಪ್ಪಾಗಿದೆ ಅಂತ. ಈ ತಪ್ಪೆಲ್ಲ ಆಗಿದ್ದು ಆ ಮಾಲೀಕನಿಂದ. ನಾನು ಈಗ್ಲೇ ಹೋಗಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಹರಿಯ ಅವನ ಹೆಂಡತಿಯನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ. ಇನ್ಸ್ಪೆಕ್ಟರ್ ಸರ್, ಒಂದ್ ವೇಳೆ ನಮ್ ಮಾಲೀಕರು ಬಸ್ನ ಸರ್ವಿಸ್ ಮಾಡಿದಿದ್ರೆ ಈ ಘಟನೆ ಆಗ್ತಾನೆ ಇರ್ಲಿಲ್ಲ. ನೋಡಿ, ಈ ಕೇಸ್ ಬಗ್ಗೆ ನಾನು ಎನ್ಕ್ವೈರಿ ಮಾಡಿದ್ದೀನಿ. ಆದ್ರೆ ಈ ಬಸ್ ಪ್ರತಾಪ್ ಅವ್ರ ಹೆಸರಲ್ಲಿ ಇಲ್ಲ, ಬದಲಾಗಿ ಬೇರೆ ಯಾರ್ದೋ ಹೆಸರಲ್ಲಿದೆ. ಹಾಗಾಗಿ ಅವ್ರ ಹೆಸರಲ್ಲಿ ನಾನು ಯಾವುದೇ ರೀತಿ ಆಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಹರಿಯ ಬೇಜಾರ್ ಮಾಡ್ಕೊಂಡು ಅವನ ಮನೆ ಕಡೆ ಬರ್ತಾನೆ. ಅಲ್ಲಿ ಪ್ರತಾಪ್ ನಿಂತಿರೋದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಹರಿಯ,
ನನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯ ಬಂದ್ಬಿಡ್ತಾ? ನಿನ್ನಿಂದನೇ ಇವತ್ತು ನನ್ ಮಗ ನನ್ನಿಂದ ದೂರ ಆಗಿರೋದು. ಈಗ ನಿನ್ ಕೆಲ್ಸ ಕೂಡ ನಿನ್ನಿಂದ ದೂರ ಆಗುತ್ತೆ. ನಾಳೆಯಿಂದ ನೀನು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಕೆಲ್ಸಕ್ಕೆ ಬರಬೇಡ. ಮಾರನೇ ದಿನ ಹರಿಯ ಅವನ ಹೆಂಡತಿಗೆ ಹೇಳ್ತಾನೆ, ನಾವೇನೋ ನಮ್ ಬೇಜವಾಬ್ದಾರಿಯಿಂದ ನಮ್ಮ ಮಗನ ಕಳ್ಕೊಂಡ್ವಿ. ಅದೇ ತರ ಇನ್ಯಾರ ಮಕ್ಕಳು ಕೂಡ ಸಾಯ್ಬಾರ್ದು. ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ ಹೇಳಿ? ನಾನ್ ಬಸ್ ತಗೋತೀನಿ ಸುರೇಖಾ. ಆ ಬಸ್ಸಲ್ಲಿ ಎಂತ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ, ಆ ಬಸ್ ಯಾವತ್ತೂ ಕೂಡ ಬ್ರೇಕ್ ಫೇಲ್ ಆಗ್ಲೇಬಾರ್ದು. ಅದ್ರ ಜೊತೆಗೆ ಯಾವ ಆಕ್ಸಿಡೆಂಟ್ ಕೂಡ ಆಗ್ಬಾರ್ದು. ಇದು ಸಾಧ್ಯನೇ ಇಲ್ಲ. ಆದ್ರೆ ಆ ರೀತಿ ನಾನ್ ಮಾಡಿ ತೋರಿಸ್ತೀನಿ. ಮಾರನೇ ದಿನ ಅವನ ಮನೆ ಪತ್ರಗಳನ್ನ ತಗೊಂಡು ಅವನ ಸ್ನೇಹಿತ ಬಲಿಯಾ ಜೊತೆಗೆ ಸೇಠ್ ತುಕಾರಾಮ್ ಮನೆಗೆ ಹೋಗ್ತಾರೆ. ಸೇಟು ಅವ್ರೆ, ನನ್ನ ಮನೆನ ನಾನು ಅಡ ಇಡ್ತಾ ಇದ್ದೀನಿ. ಅದ್ರ ಬದಲಿಗೆ ನನ್ನ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಆಯ್ತು ಅರಿಯಾ, ತಗೋ 2 ಲಕ್ಷ ರೂಪಾಯಿ. ಆದ್ರೆ ಬಡ್ಡಿ ಸರಿಯಾದ ಸಮಯಕ್ಕೆ ಕೊಡಬೇಕು. ಹರಿಯ ಬಲಿಯಾನನ್ನ ಕರ್ಕೊಂಡು ಸೀದಾ ಒಂದು ಗುಜರಿ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ಬಸ್ಗಳು ನಿಂತಿದ್ವು. ನನಗೊಂದು ಹಳೆ ಬಸ್ ಬೇಕಾಗಿತ್ತು. ಅಲ್ಲಿ ಮುಂದೆ ಒಂದು ಡಕೋಟಾ ಬಸ್ ಇದೆ ನೋಡಿ, ಅದಕ್ಕೆ 50,000 ರೂಪಾಯಿ ಆಗುತ್ತೆ. ಹರಿಯ ಗುಜರಿಯವನ್ಗೆ ದುಡ್ಡನ್ನ ಕೊಟ್ಟು ಬಸ್ಸನ್ನ ತಗೊಂಡು ಅವನ್ ಮನೆ ಮುಂದೆ ತಂದು ನಿಲ್ಲಿಸ್ತಾನೆ. ಈಗ ನಾನು ಏನ್ ನೋಡ್ತಾ ಇದ್ದೀನಿ, ನೀವು ನಿಮ್ಮ ಮನೆ ಪತ್ರನ ಗಿರ್ವಿ ಇಟ್ಕೊಂಡು ಈ ಡಕೋಟಾ ಬಸ್ ಅನ್ನ ಕೊಂಡ್ಕೊಂಡ್ರಾ? ಅದೇ ಯಾಕೆ? ಈ ಬಸ್ನ ನಾನು ಯಾವ ತರ ಮಾಡ್ತೀನಿ ಅಂದ್ರೆ, ಇದಕ್ಕೆ ಯಾರಿಂದನಾದ್ರೂ ಕಷ್ಟ ಆಗ್ಲಿ ಮತ್ತೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಯಾವತ್ತೂ ಬರೋದಿಲ್ಲ. ನನಗೆ ನಿಮ್ಮ ಒಂದು ಉತ್ಸಾಹವನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಅಣ್ಣ. ನನಗೆ ಮೆಕ್ಯಾನಿಕ್ ಕೆಲಸ ಕೂಡ ಬರುತ್ತೆ. ನಾನು ಈ ಕೆಲಸಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಅಂದಿನಿಂದ ಹರಿಯ ಮತ್ತೆ ಬಲಿಯಾ ಆ ಬಸ್ಸನ್ನ ರಿಪೇರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದಿನ ಆ ಬಸ್ಸನ್ನ ರಿಪೇರಿ ಮಾಡ್ತಾ ಮಾಡ್ತಾ ಅವರಿಬ್ರಿಗೂ ತುಂಬಾನೇ ಸುಸ್ತಾಗುತ್ತೆ. ರಾತ್ರಿ ಹೊತ್ತು ಅವರಿಬ್ರು ಮಲ್ಕೊಂಡಿದ್ರು. ಆಗ ಒಂದು ಸ್ಫೋಟದ ಶಬ್ದ ಅವ್ರ ಕಿವಿಗೆ ಕೇಳಿಸುತ್ತೆ. ಹರಿಯ ಅಣ್ಣ, ಏನೋ ದೊಡ್ಡದಾಗಿ ಬ್ಲಾಸ್ಟ್ ಆದಂಗಾಯ್ತು. ನನಗೂ ಒಂದು ಕ್ಷಣಕ್ಕೆ ಅದೇ ರೀತಿ ಸೌಂಡ್ ಕೇಳಿಸ್ದಂಗಾಯ್ತು. ಆಗ ಬಣ್ಣ ಬಣ್ಣದ ಕಿರಣಗಳಿಂದ ಹರಿಯಾಣ ಬಸ್ ಒಂದು ಸುಂದರ ಬಸ್ ಆಗಿ ಪರಿವರ್ತನೆ ಆಯಿತು. ಆ ಸುಂದರವಾದ ಬಸ್ ಒಂದು ಪ್ಲಾಸ್ಟಿಕ್ ಬಾಟಲ್ನ ಆಕಾರದಲ್ಲಿತ್ತು. ಆ ಬಸ್ಸನ್ನ ಹತ್ತೋದಕ್ಕೆ ಒಂದು ಬಾಗಿಲು ಕೂಡ ಇತ್ತು. ಆಗ ಆ ಬಸ್ಸಿಂದ ಒಂದು ಧ್ವನಿ ಕೇಳಿಸುತ್ತೆ. ಡ್ರೈವರ್ ಹರಿಯಾ ಮತ್ತೆ ಕಂಡಕ್ಟರ್ ಬಲಿಯಾ, ಬೇಗ ಬಸ್ ಒಳಗೆ ಬಂದು ಕುತ್ಕೋಬೇಕು. ಹರಿಯಾ ಮತ್ತೆ ಬಲಿಯಾ ಭಯದಿಂದ ಬಸ್ಸನ್ನ ಹತ್ತುತ್ತಾರೆ. ಬಸ್ ಒಳಗಿನ ದೃಶ್ಯವನ್ನ ನೋಡಿ ಹರಿಯಾ ಆಶ್ಚರ್ಯದಿಂದ ಬಲಿಯಾಗೆ ಹೇಳ್ತಾನೆ, ಈ ಬಸ್ ಅಂತೂ ಒಳಗಡೆಯಿಂದ ತುಂಬಾನೇ ಚೆನ್ನಾಗಿದೆ ಬಲಿಯಾ. ಹರಿಯಣ್ಣ, ನೀನು ಸರಿಯಾಗಿ ಹೇಳ್ತಾ ಇದ್ದೀರಾ. ಹೊರಗಡೆ ಇರೋ ಪ್ಲಾಸ್ಟಿಕ್ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ, ಇದು ಹೋಗಿ ಬೆಟ್ಟಕ್ಕೆ ಗುದ್ದಿದ್ರು ಕೂಡ ಆಗ್ಲೂ ಇದಕ್ಕೆ ಏನೂ ಆಗೋದಿಲ್ಲ. ಮತ್ತಿದ್ರೊಳಗಡೆ ಎಲ್ರೂ ಕೂಡ ಸುರಕ್ಷಿತವಾಗಿರ್ತಾರೆ. ಆದ್ರೆ ಈ ಚಮತ್ಕಾರ ಆಗಿದ್ದೇಗೆ? ಅದರಿಂದ ನಮಗೇನಾಗ್ಬೇಕಾಗಿದೆ? ಬಹುಶಃ ಆ ದೇವರೇ ನಮಗ್ ಸಹಾಯ ಮಾಡ್ತಿರ್ಬೋದೇನೋ. ಹರಿಯಣ್ಣ, ಅಲ್ಲೋಡಿ ಡ್ರೈವರ್ ಸೀಟ್ನ, ಅಲ್ಲಿ ತುಂಬಾನೇ ಬಟನ್ಸ್ಗಳಿವೆ ಹಾಗೂ ಮೈಕ್ಗಳು ಕೂಡ ಇವೆ. ಆಗ ಮೈಕ್ನ ಧ್ವನಿ ಕೇಳಿಸ್ತು. ಬೇಗ ಬಸ್ಸಲ್ಲಿ ಬಂದು ಕುಳಿತುಕೊಳ್ಳಿ. ಈ ಬಸ್ಸು ಆಟೋಮೆಟಿಕ್ ಆಗಿದೆ ಮತ್ತು ಮುಖ್ಯವಾಗಿ ಇದು ಮಕ್ಕಳಿಗೋಸ್ಕರ. ನೀವೆಲ್ಲಿ ಹೇಳ್ತಿರೋ ಇದು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಹರಿಯಾ ಮತ್ತೆ ಬಲಿಯಾ ಅವ್ರವ್ರ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ರು. ಅವ್ರು ಕೂತ ತಕ್ಷಣ ಬಸ್ ಚಲಿಸೋಕೆ ಶುರುವಾಯ್ತು. ಬಲಿಯಾ, ಇನ್ಮೇಲೆ ಎಲ್ಲಾ ಮಕ್ಕಳು ಕೂಡ ಸುರಕ್ಷಿತವಾಗಿರ್ತಾರೆ. ಇನ್ಯಾವುದೇ ಮಗು ಕೂಡ ನನ್ನ ಮಗು ತರ ಸಾಯೋ ಪರಿಸ್ಥಿತಿ ಬರೋದಿಲ್ಲ. ಮಾರನೇ ದಿನ ಹರಿಯಾ ಮತ್ತೆ ಬಲಿಯಾ ಒಂದು ದೊಡ್ಡ ಸ್ಕೂಲ್ ಹತ್ರ ಹೋದಾಗ ಸ್ಕೂಲಿನ ಪ್ರಿನ್ಸಿಪಲ್ ಆ ಬಾಟಲ್ ಬಸ್ ಅನ್ನ ನೋಡಿ ಆಶ್ಚರ್ಯಗೊಂಡು ಹೇಳ್ತಾರೆ, ಇದು ತುಂಬಾ ಹೊಸ ತರಹದ ಬಸ್ ತರ ಕಾಣಿಸ್ತಾ ಇದೆ. ಇವತ್ತಿನಿಂದ ನಮ್ಮ ಮಕ್ಕಳು ನಿಮ್ ಬಸ್ ನಲ್ಲೇ ಹೋಗ್ತಾರೆ. ಅಂದಿನಿಂದ ಹರಿಯಾ ಮತ್ತೆ ಬಲಿಯಾ ಸಿಟಿಲಿರೋ ಎಲ್ಲಾ ಸ್ಕೂಲ್ ಮಕ್ಕಳುಗಳನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಪ್ರತಾಪ್ ಬಸ್ ಯೂನಿಯನ್ ಲೀಡರ್ ಸಂಪತ್ಗೆ ಹೇಳ್ತಾನೆ, ಇಲ್ಲಿ ಕೇಳು ಸಂಪತ್, ನನ್ ಬಸ್ ಅಲ್ಲಿ ನಾರ್ಮಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಹರಿಯಾ ಈಗ ಊರಿನ ಎಲ್ಲಾ ಮಕ್ಕಳನ್ನ ಅವನ್ ಬಸ್ ಅಲ್ಲೇ ಬಿಡ್ತಾ ಇದ್ದಾನೆ. ಸರಿ, ಹಾಗಾದ್ರೆ ನಾಳೆ ಆ ಹರಿಯನ ಪ್ಲಾಸ್ಟಿಕ್ ಬಾಟಲ್ ಬಸ್ನ ಪೂರ್ತಿಯಾಗಿ ಒಡೆದಾಕ್ಬಿಡ್ತೀನಿ. ನೀವು ಪೊಲೀಸ್ ಮ್ಯಾಟರ್ನ ನೋಡ್ಕೊಳ್ಳಿ ಅಷ್ಟೇ. ಅದನ್ನ ನಾನ್ ನೋಡ್ಕೋತೀನಿ ಬಿಡು. ಆ ಒಳ್ಳೆ ಕೆಲ್ಸಕ್ಕೆ ನಾನ್ ಕೂಡ ನಿನಗ್ ಸಾಥ್ ಕೊಡ್ತೀನಿ. ನನಗ್ ಗೊತ್ತಿದೆ, ಹರಿಯ ಪ್ಲಾಸ್ಟಿಕ್ ಬಾಟಲ್ ಬಸ್ನ ಮನೆ ಹೊರಗಡೆನೆ ಪಾರ್ಕ್ ಮಾಡಿರ್ತಾನೆ. ಮಾರನೇ ದಿನ ಪ್ರತಾಪ್ ಸಂಪತ್ನ ಕರ್ಕೊಂಡು ಹರಿಯಾಣ ಪ್ಲಾಸ್ಟಿಕ್ ಬಾಟಲ್ ಬಸ್ ಒಳಗಡೆ ಬಂದು ನಿಲ್ತಾರೆ. ನಿಮ್ಗೆಷ್ಟು ಧೈರ್ಯ ನಮ್ ಬಸ್ ಒಳಗಡೆ ಬರೋದಕ್ಕೆ?
ಒಳ್ಳೆ ರೀತಿಯಿಂದ ಇಲ್ಲಿಂದ ಹೋಗ್ಬಿಡಿ. ನಿನ್ನ ಈ ಪ್ಲಾಸ್ಟಿಕ್ ಬಾಟಲ್ ಬಸ್ ಚೆನ್ನಾಗಿ ಹೋಗ್ತಿರೋದಕ್ಕೆ ನಿನಗೆ ಇಷ್ಟೊಂದು ದುರಂಕಾರ ಬಂದ್ಬಿಡ್ತಾ? ನಿನ್ನ ಈ ಪ್ಲಾಸ್ಟಿಕ್ ಬಾಟಲ್ ಬಸ್ನ ಎಂತ ಬಸ್ ಆಗಿ ಬದಲಾಯಿಸ್ತೀನಿ ಅಂದ್ರೆ ಇನ್ಯಾವತ್ತೂ ಈ ಬಸ್ಸು ಓಡಾಡೋ ಪರಿಸ್ಥಿತಿಗೆ ಬರಬಾರ್ದು. ನಿನಗ್ ನಾಚಿಕೆ ಆಗೋದಿಲ್ವಾ? ನಿನ್ನಿಂದಾಗಿ ನಾನು ನನ್ನ ಮಗುನ ಕಳ್ಕೋಬೇಕಾಗ್ ಬಂತು. ನಾನ್ ನಿಂಗೆ ಅದೆಷ್ಟು ಸಲ ಹೇಳ್ದೆ ಬಸ್ನ ಸರ್ವಿಸ್ ಮಾಡಿಸು ಅಂತ, ಏನಾದ್ರೂ ಅನಾಹುತ ಆಗುತ್ತೆ ಅಂತ. ಆದ್ರೆ ನೀನ್ ನನ್ ಮಾತೇ ಕೇಳಲಿಲ್ಲ. ಹೌದು, ಕೇಳಲಿಲ್ಲ. ನಾನಿಲ್ಲಿ ಯಾರಾದ್ರೂ ಸಾಯ್ತಾರೆ ಬದುಕ್ತಾರೆ ಅಂತ ಆಸ್ಪತ್ರೆ ಓಪನ್ ಮಾಡಿಲ್ಲ. ಆದ್ರೆ ಈ ವಿಷಯನೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನಗೆ ಸಾಬೀತ್ ಮಾಡಕ್ ಆಗ್ಲಿಲ್ಲ ಆ ಬಸ್ ನಂದು ಅನ್ನೋದಕ್ಕೆ. ಅಷ್ಟನ್ನ ಹೇಳಿ ಪ್ರತಾಪ್ ಸಂಪತ್ನ ನೋಡಿ ಹೇಳ್ತಾನೆ, ಏನ್ ನೋಡ್ತಾ ಇದ್ಯಾ? ಹೊಡೆದಾಕು ಈ ಬಸ್ನ. ಆಗ ಬಸ್ಸಲ್ಲಿರೋ ಒಂದು ಸ್ಪೀಕರ್ ಇಂದ ಒಂದು ಧ್ವನಿ ಕೇಳಿಸುತ್ತೆ. ಅಪಾಯ, ಈಗ್ಲೇ ಈ ಕೆಂಪು ಬಟನ್ ಅನ್ನ ಒತ್ತಿ. ಹರಿಯ ಕೂಡ್ಲೆ ಬಸ್ಸಲ್ಲಿರೋ ಒಂದು ಕೆಂಪು ಬಟನ್ ಅನ್ನ ಒತ್ತುತ್ತಾನೆ. ಹರಿಯ ಹಾಗೆ ಮಾಡಿದ ತಕ್ಷಣ ಪ್ಲಾಸ್ಟಿಕ್ ಬಾಟಲ್ ಬಸ್ ವೇಗವಾಗಿ ಚಲಿಸೋದಕ್ಕೆ ಶುರುವಾಯಿತು. ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಲ್ತು. ಆ ಸ್ಟೇಷನ್ ಮುಂದೆ ಅಭಿಮನ್ಯು ಅನ್ನೋ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಜೊತೆ ಮಾತಾಡ್ಕೊಂಡು ನಿಂತಿರ್ತಾನೆ. ಇನ್ಸ್ಪೆಕ್ಟರ್ ಸರ್, ಈ ಪ್ರತಾಪ್ ಮತ್ತೆ ಯೂನಿಯನ್ ಲೀಡರ್ ಸಂಪತ್ನ ಈಗ್ಲೇ ಜೈಲ್ಗೆ ಹಾಕ್ಬಿಡಿ. ಇವರು ನನ್ನ ಬಸ್ನ ನಾಶ ಮಾಡೋದಕ್ಕೇನೆ ಬಂದಿರೋದು. ಇವನ್ ಸುಳ್ಳು ಹೇಳ್ತಿದ್ದಾನೆ ಇನ್ಸ್ಪೆಕ್ಟ್ರೆ. ಇನ್ಸ್ಪೆಕ್ಟರ್ ಅಭಿಮನ್ಯು ಹರಿಯಾಗೆ ಹೇಳ್ತಾರೆ, ನಿನ್ನ ಹೆಸರು ಹರಿಯ ಅಲ್ವಾ? ಹೌದು ಇನ್ಸ್ಪೆಕ್ಟರ್ ಸರ್. ನನ್ನ ಮಗ ಕೂಡ ನಿನ್ನ ಬಸ್ಸಲ್ಲೇ ಸ್ಕೂಲ್ಗೆ ಹೋಗಿ ಬರ್ತಾ ಇರೋದು. ನಿನ್ನ ಹತ್ರ ಅದೇನ್ ಸಾಕ್ಷಿ ಇದೆ ಈ ಪ್ರತಾಪ್ ನಿನ್ನ ಬಸ್ಸನ್ನ ನಾಶ ಮಾಡಕ್ ಬಂದಿದ್ದ ಅಂತ? ನಾನು ಮೊದಲು ಇವ್ರ ಬಸ್ಸಲ್ಲೇ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ. ಆಗ ಈ ಪ್ರತಾಪ್ ಇಂದನೇ ನನ್ನ ಮಗನ್ ಜೀವ ಹೊರಟೋಗಿದ್ದು. ಇವನ್ ಸರಿಯಾದ ಸಮಯಕ್ಕೆ ಬಸ್ನ ಸರ್ವಿಸ್ ಮಾಡ್ತಾ ಇದ್ದಿದ್ರೆ ಆ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಬಸ್ ಒಳಗಿರೋ ಸ್ಪೀಕರ್ ನಿಂದ ಪ್ರತಾಪ್ನ ಧ್ವನಿ ಕೇಳಿಸೋದಕ್ ಶುರುವಾಯ್ತು. ನಾನಿಲ್ಲಿ ಯಾರಾದ್ರೂ ಸಾಯ್ತಾರೆ ಬದುಕ್ತಾರೆ ಅಂತ ಆಸ್ಪತ್ರೆ ಓಪನ್ ಮಾಡಿಲ್ಲ. ಆದ್ರೆ ಈ ವಿಷಯನೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನಗೆ ಸಾಬೀತ್ ಮಾಡಕ್ ಆಗ್ಲಿಲ್ಲ ಆ ಬಸ್ ನಂದು ಅನ್ನೋದಕ್ಕೆ. ಅವನ್ ಧ್ವನಿಯನ್ನ ಕೇಳಿಸ್ಕೊಂಡು ಪ್ರತಾಪ್ ಭಯದಿಂದ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ, ನನಗೆ ಕೋರ್ಟಲ್ಲಿ ಕೇವಲ ಈ ಚಿಕ್ಕ ಸ್ಪೀಕರ್ ನಿಂದಾಗಿ ಶಿಕ್ಷೆ ಆಗೋದಿಲ್ಲ ಇನ್ಸ್ಪೆಕ್ಟರ್ ಸರ್. ಆಗ ಬಣ್ಣ ಬಣ್ಣದ ಕಿರಣಗಳಿಂದ ಹರಿಯಾನ ಮಗ ಗೋಲ್ಡಿ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ, ಇವ್ರು ಹೇಳ್ತಿರೋದು ಸರಿ ಇದೆ ಇನ್ಸ್ಪೆಕ್ಟರ್. ಇವರಿಂದಾನೇ ನಾನು ಈ ಪ್ರಪಂಚವನ್ನ ಬೇಗ ಬಿಟ್ಟೋಗೋ ಪರಿಸ್ಥಿತಿ ಬಂತು. ನಾನ್ ತೀರ್ ಹೋದ್ಮೇಲೆ ನಮ್ಮಪ್ಪ ಒಂದು ಗುಜರಿಯಿಂದ ಬಸ್ಸನ್ನ ಖರೀದಿ ಮಾಡಿದ್ರು. ಮತ್ತೆ ನಮ್ಮಪ್ಪ ಕಷ್ಟಪಟ್ಟು ನಿಮ್ ಮುಂದೆ ನಿಂತಿರೋ ಬಸ್ಸನ್ನ ತಯಾರು ಮಾಡಿದ್ರು. ಆದ್ರೆ ನಂಗೆ ಗೊತ್ತಿತ್ತು ಅವರಿಂದ ಇದಾಗಲ್ಲ ಅಂತ. ಅದಕ್ಕೆ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ದೆ. ಆಗ ದೇವ್ರು ನನ್ಗೆ ಈ ಬಸ್ಸನ್ನ ತಯಾರಿಸೋ ಶಕ್ತಿ ಕೊಟ್ರು. ಇಷ್ಟನ್ನ ಹೇಳಿ ಗೋಲ್ಡಿಯ ಆತ್ಮ ಅಲ್ಲಿಂದ ಮಾಯವಾಯ್ತು. ಇನ್ಸ್ಪೆಕ್ಟರ್ ಸಂಪತ್ ಮತ್ತೆ ಪ್ರತಾಪ್ನ ಜೈಲಿಗೆ ಹಾಕಿದ್ರು. ಒಂದು ಊರಲ್ಲಿ ಹೇಮಲತಾ ಅನ್ನೋ ಹೆಸರಿನ ವಯಸ್ಸಾಗಿರೋ ವಿಧವೆ ಅಜ್ಜಿ ವಾಸ ಮಾಡ್ತಾ ಇದ್ಲು. ಹೇಮಲತಾ ತಮ್ಮ ಮನೆಯ ಹೊರಗಡೆ ನಿಂತಿದ್ದಾಗ ಆಗ ಒಬ್ಬ ಹುಡುಗ ಬಂದು ಹೇಮಲತಾ ಹತ್ರ ಹೇಳ್ತಾನೆ, ದೇವ್ರ ಹೆಸರಲ್ಲಿ ನನಗೇನಾದ್ರೂ ತಿನ್ನೋದಕ್ಕೆ ಕೊಡಿಯಮ್ಮ. ನಾನು 2 ದಿನದಿಂದ ಏನೂ ತಿಂದಿಲ್ಲ. ನಿನ್ನ ನೋಡಿದ್ರೆ ಭಿಕ್ಷುಕನ್ ತರ ಕಾಣಿಸ್ತಿಲ್ವಲ್ಲ? ನಾನು ಭಿಕ್ಷುಕ ಅಲ್ಲ. ಸ್ವಲ್ಪ ದಿನದಿಂದ ನನ್ನ ವ್ಯಾಪಾರ ಎಲ್ಲ ನಿಂತು ಹೋಯ್ತು. ನನ್ನ ತಂದೆ ತಾಯಿಗಳು ಆಕ್ಸಿಡೆಂಟಲ್ಲಿ ತೀರೋದ್ರು. ನಾನೊಬ್ಬ ಅನಾಥ. ನಾನು ಕೂಲಿ ಕೆಲಸ ಮಾಡಿಕೊಂಡು ನನ್ನ ಹೊಟ್ಟೆನ ತುಂಬಿಸ್ಕೋತಾ ಇದ್ದೀನಿ. ಸ್ವಲ್ಪ ದಿನದ ಕೆಳಗಡೆ ನನಗೆ ತುಂಬ ಹುಷಾರಿರ್ಲಿಲ್ಲ. ಅದಕ್ಕೆ ನನ್ನ ಕೈಲಿ ಕೂಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ಹುಡುಗನ ಮಾತುಗಳನ್ನ ಕೇಳಿ ಹೇಮಲತಾಗೆ ಕರುಣೆ ಬಂತು. ಹೇಮಲತಾ ತಕ್ಷಣ ಅಡುಗೆ ಮನೆಯಿಂದ ಊಟವನ್ನ ತೆಗೆದುಕೊಂಡು ಹೋಗಿ ಆ ಹುಡುಗನ್ಗೆ ಕೊಡ್ತಾ ಹೇಳ್ತಾಳೆ, ತಗೋ ಪುಟ್ಟ, ಹೊಟ್ಟೆ ತುಂಬಾ ತಿನ್ನು. ಮತ್ತೆ ನಿನ್ಗೆ ಮತ್ತೆ ಏನಾದ್ರೂ ಹೊಟ್ಟೆ ಹಸಿವಾದ್ರೆ ಆಗ ಇಲ್ಲಿಗೆ ಓಡ್ ಬಂದ್ಬಿಡು. ಹೇಮಲತಾ ಮಾತುಗಳನ್ನ ಕೇಳಿ ಆ ಹುಡುಗ ಅಲ್ಲಿಂದ ಹೊರಟು ಹೋಗ್ತಾನೆ. ಹೇಮಲತಾ ಖುಷಿಯಿಂದ ತನ್ನ ಮನೆ ಒಳಗೆ ಹೋಗ್ತಿದ್ದ ಹಾಗೇನೆ ಆಗ ಅವಳ ಸೊಸೆ ರಾಧಾ ಕೋಪಗೊಂಡು ಹೇಮಲತಾ ಹತ್ರ ಹೇಳ್ತಾಳೆ, ಇದನ್ನೇನ್ ಧರ್ಮಛತ್ರ ಅಂತ ಅನ್ಕೊಂಡಿದ್ದೀರಾ ಅತ್ತೆ? ಇಲ್ಲಿ ಎಲ್ಲಾ ಬೆಲೆಗಳು ಆಕಾಶಕ್ಕೇರ್ತಾ ಇದೆ. ಮೇಲಾಗಿ ನೀವು ಅಡ್ಗೆ ಮನೆಯಲ್ಲಿರೋ ಊಟನ ಎಲ್ರಿಗೂ ದಾನ ಮಾಡ್ತಾ ಇದ್ದೀರಾ? ಎಂತ ಮಾತಾಡ್ತಾ ಇದೀಯಾ ರಾಧಾ ನೀನು? ಅವನು ಪಾಪ ತುಂಬಾ ಹಚ್ಕೊಂಡಿದ್ದ. ಹಸಿವಾದವ್ರಿಗೆ ಅನ್ನ ನೀಡೋದು ನಮ್ ಕರ್ತವ್ಯವಾಗಿದೆ. ನಿಮ್ಗಷ್ಟೊಂದ್ ಜವಾಬ್ದಾರಿ ಇದೆ ಅನ್ನೋದಾದ್ರೆ ನೀವೇ 4 ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಯಾಕೆ ತರಬಾರ್ದು? ನೀವೇ ದುಡಿಯೋಕ್ ಶುರು ಮಾಡಿದ್ರೆ ಅವಾಗ್ ನಿಮ್ಗೆ ಅರ್ಥ ಆಗತ್ತೆ ದುಡ್ಡನ್ನ ದುಡಿಯೋದು ಎಷ್ಟು ಕಷ್ಟ ಅಂತ. ಅಷ್ಟಕ್ಕೂ ನನ್ ಗಂಡ ಹಗ್ಲು ರಾತ್ರಿ ದುಡಿದ್ರು ಈ ತರ ಯಾರಿಗೂ ಮಾಡೋದಿಲ್ಲ. ಅವನು ನಿನ್ ಗಂಡ ಆಗೋದಕ್ಕೂ ಮುಂಚೆ ನನ್ನ ಮಗ. ಇದನ್ನ ಮರಿಬೇಡ.
ನಾನು ಮತ್ತೆ ಸ್ವರ್ಗದಲ್ಲಿರೋ ನನ್ನ ಗಂಡ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು ಪಾಲನೆ ಪೋಷಣೆ ಮಾಡಿ ದೊಡ್ಡೋನಾಗ್ ಮಾಡಿದೀವಿ. ಅದರಿಂದಾನೇ ಅವನಿವಾಗ ದುಡಿತಾ ಇರೋದು. ಮಾಡಿದೀರಾ ಅಂದಮೇಲೆ ಅದೇನು ದೊಡ್ಡ ಕೆಲಸ ಅಲ್ಲ ಬಿಡಿ. ಪ್ರತಿ ತಂದೆ ತಾಯಿ ಅವ್ರ ಮಕ್ಕಳಿಗೆ ಇದೇ ಮಾಡೋದು. ನನ್ನ ಹತ್ರ ನೀನು ನಾಲ್ಗೆ ಬಿಗಿ ಹಿಡಿದು ಮಾತಾಡು ರಾಧಾ. ಅಷ್ಟಕ್ಕೂ ನನ್ಗಿಷ್ಟು ವಯಸ್ಸಾಗಿದ್ರೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಡ್ಗೆನ ನಾನೇ ಮಾಡ್ತಾ ಇದ್ದೀನಿ. ಹೌದಾ, ನೀವು ನನಗೆ ಹಂಗಿಸ್ತಾ ಇದ್ದೀರಾ? ಹಂಗಿಸ್ತಾ ಇಲ್ಲ ರಾಧಾ. ನಾನು ನಿನಗೇನು ಹೇಳ್ಬೇಕು ಅಂತಿದ್ದೀನಿ ಅಂದರೆ, ನಾನು ಇಲ್ಲಿ ಬಿಟ್ಟಿಯಾಗಿ ಊಟ ಮಾಡ್ತಾ ಇಲ್ಲ. ಮತ್ತೆ ಆ ಹುಡ್ಗಂಗೂ ಕೂಡ ನನ್ನ ಪಾಲಿನ ಊಟನೇ ಕೊಟ್ಟಿರೋದು. ಇವತ್ತು ನಾನು ಮಧ್ಯಾಹ್ನದ ಊಟನ ಮಾಡೋದಿಲ್ಲ. ಇಷ್ಟನ್ನ ಹೇಳಿ ಹೇಮಲತಾ ತನ್ನ ಕೋಣೆ ಒಳಗಡೆ ಹೋದ್ಲು. ಸಂಜೆ ಹೊತ್ತಿಗೆ ರಾಧಾಳ ಗಂಡ ರಾಜೇಶ್ ಮನೆಗೆ ಬರ್ತಾ ಇದ್ದ ಹಾಗೇನೆ ರಾಧಾ ತುಂಬಾನೇ ಕೋಪಗೊಂಡು ರಾಜೇಶ್ಗೆ ಹೇಳ್ತಾಳೆ, ಇಲ್ ಕೇಳಿ, ನಾನು ಮತ್ತೆ ನಿಮ್ಮಮ್ಮ ಒಟ್ಟಿಗೆ ಇರೋದಕ್ ಸಾಧ್ಯನೇ ಇಲ್ಲ. ಮತ್ತೆ ಏನಾಯ್ತು ರಾಧಾ? ಏನಾಯ್ತಾ? ಏನಾಗಿಲ್ಲ ಅಂತ ಕೇಳಿ. ನೀವಿಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಅದಕ್ಕೆ ನಾವು 3 ಹೊತ್ತು ಒಳ್ಳೆ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಆದ್ರೆ ನಿಮ್ಮಮ್ಮ ಬಡವ್ರಿಗೆ ಆ ಊಟನ ಉಚಿತವಾಗಿ ಹಂಚ್ತಾ ಇದ್ದಾರೆ. ಇದನ್ನ ಕೇಳಿ ರಾಜೇಶ್ಗೆ ತುಂಬಾನೇ ಕೋಪ ಬರುತ್ತೆ. ಅವನು ನೇರವಾಗಿ ಅವನ ತಾಯಿಯ ಕೋಣೆಗೆ ಹೋಗ್ತಾನೆ. ಅಮ್ಮ, ನಾನು ಕೇಳಿದ್ ನಿಜನಾ? ನನ್ಗನ್ಸುತ್ತೆ ರಾಧಾ ನೀನ್ ಬಂದ ತಕ್ಷಣ ಎಲ್ಲಾ ಚಾಡಿನೂ ಹೇಳಿರ್ತಾಳೆ. ಸುಮ್ನೆ ರೀ ಅಮ್ಮ. ನಾನು ಮದುವೆ ಆದಾಗಿಂದ ಪ್ರತಿದಿನ ನಿಂದು ಒಂದಲ್ಲ ಒಂದು ಆರೋಪಗಳಿದ್ದಿದ್ದೆ. ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರನಪ್ಪ? ನೋಡಿ ಅಮ್ಮ, ಸ್ವಲ್ಪ ದಿನದಿಂದ ನನ್ನ ಕೆಲಸಗಳು ಯಾಕೋ ಸರಿಯಾಗಿ ನಡೀತಾ ಇಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಮನೆ ಖರ್ಚು ಕೂಡ ಜಾಸ್ತಿ ಆಗ್ತಿದೆ. ಮತ್ತೆ ನನ್ನ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಸುತ್ತಿ ಬಳಸಿ ಮಾತಾಡ್ಬೇಡ. ಅದೇನು ಅಂತ ನೇರವಾಗಿ ಹೇಳು. ಅದೇ ಅಮ್ಮ, ನನ್ನಿಂದ ನಿನ್ನ ಖರ್ಚನ್ನ ನಾನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ವೃದ್ಧಾಶ್ರಮಕ್ಕೆ ಹೋಗೋದಕ್ಕೆ ತಯಾರಿ ಮಾಡ್ಕೋ. ರಾಜೇಶ್ ಮಾತನ್ನ ಕೇಳಿ ಹೇಮಲತಾ ಕಣ್ಣಲ್ಲಿ ನೀರು ಬಂತು. ಮೆಚ್ಚದೆ ಮಗನೆ ನಿನ್ನ. ಈ ದಿನಕ್ಕೋಸ್ಕರನ ನಾನು ಮತ್ತೆ ನಿಮ್ಮಪ್ಪ ನಿನ್ನ ಪಾಲನೆ ಪೋಷಣೆ ಮಾಡಿದ್ದು. ಈಗ ನಿನ್ ತಾಯಿಯ 2 ಹೊತ್ತಿನ ಊಟ ಕೂಡ ನಿನ್ಗೆ ಭಾರ ಅನ್ನಿಸ್ತಾ ಇದ್ಯಾ? ಇದಕ್ಕೋಸ್ಕರನ ನಾನು ನನ್ನ ಗಂಡನ ಹತ್ರ ವಾದ ಮಾಡಿದ್ದು, ಈ ಮನೆನ ನಿನ್ ಹೆಸ್ರಿಗೆ ಬರೀಲಿ ಅಂತ. ನಾನು ನಿನ್ ಖುಷಿಗೋಸ್ಕರ ಏನೇನೆಲ್ಲ ಮಾಡ್ದೆ ರಾಜೇಶ. ನೀನ್ ಈ ರೀತಿ ಎಮೋಷನಲ್ ಆಗಿ ಮಾತಾಡಿದ್ರೆ ನಾನು ಕರ್ಗೋಗ್ತೀನಿ ಅಂತ ನೀನ್ ಅನ್ಕೊಂಡಿದ್ಯಾ? ನನ್ನ ಮನ್ಸು ಬದಲಾಗಲ್ಲ. ಆ ರೀತಿ ನೀನ್ ಅನ್ಕೊಳ್ಳೋಕ್ಕೂ ಹೋಗ್ಬೇಡ. ಯಾಕೆಂದ್ರೆ ನಾನ್ ನಿರ್ಧಾರ ಮಾಡಾಯ್ತು. ಒಂದು ವೃದ್ಧಾಶ್ರಮಕ್ಕೆ ಹೋಗು, ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರು. ಇಷ್ಟನ್ನ ಹೇಳಿ ರಾಜೇಶ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮಾರನೇ ದಿನ ಹೇಮಲತಾ ಅವಳ ಮನೆಯಿಂದ ಹೊರಗೆ ಹೊರಟೋಗ್ತಾಳೆ. ಅವಳ ಮನೆಯಿಂದ ತುಂಬಾನೇ ದೂರ ಹೋಗಿ ಒಂದು ಮರದ ಕೆಳಗೆ ಬಿಕ್ಕಿ ಬಿಕ್ಕಿ ಅಳ್ತಾ ನಿಂತಿರ್ತಾಳೆ. ಅಯ್ಯೋ ದೇವ್ರೆ, ನಾವು ನಮ್ಮ ಮಗನ್ನ ಬೆಳೆಸೋದಕ್ಕೋಸ್ಕರ ಏನೇನೆಲ್ಲ ಅನುಭವಿಸಿದೀವಿ. ಮತ್ತೆ ದೊಡ್ಡವನಾದ್ಮೇಲೆ ಅದೇ ಮಗ ನಮ್ ಜೊತೆ ಈ ತರ ನಡ್ಕೋತಾ ಇದ್ದಾನೆ. ನಾನು ಹಸ್ತಿರೋನ್ಗೆ ಊಟ ಹಾಕಿ ದೊಡ್ಡ ತಪ್ಪೇನಾದ್ರೂ ಮಾಡದ್ನ ಹೇಳು ದೇವ್ರೆ. ಆಗ ಹೇಮಲತಾ ಕಿವಿಗೆ ಹಿಂದಿನಿಂದ ಒಂದು ಹುಡುಗನ ಧ್ವನಿ ಕೇಳಿಸುತ್ತೆ. ಹೇಮಲತಾ ಹಿಂದೆ ತಿರುಗಿ ನೋಡ್ತಾ ಇದ್ದ ಹಾಗೆ ಅವಳ ಕಣ್ಣಿಗೆ ನೆನ್ನೆ ಬಂದಿದ್ದ ಆ ಹುಡುಗ ಕಾಣಿಸ್ತಾನೆ. ಹೇಮಲತಾ ಅವನಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ಲು. ಏನಿಲ್ಲ ಕಣಪ್ಪ, ಯಾಕೋ ನನ್ನ ಸಮಯನೇ ಸರಿ ಇಲ್ಲ. ಇಲ್ಲ ಅಮ್ಮ, ಸಮಸ್ಯೆ ಬೇರೆನೇ ಇದೆ. ನಾನು ಇವಾಗ ತಾನೇ ಕೇಳಿಸ್ಕೊಂಡೆ ನೀವು ದೇವ್ರ ಹತ್ರ ಏನೋ ಬೇಡ್ಕೋತಾ ಇದ್ರಿ. ಹೇಮಲತಾ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾಳೆ. ನಡೆದಿದ್ ಎಲ್ಲಾ ಘಟನೆನ ಅವನಿಗೆ ಹೇಳ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಯಾರತ್ರ ತಾಯಿ ಇರ್ತಾರೋ ಅವ್ರಿಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ನೀವು ನನ್ನ ಜೊತೆ ನಮ್ಮನೆಗೆ ಬನ್ನಿ. ಇಲ್ಲ ಇಲ್ಲ ಕಣಪ್ಪ, ಮೊದ್ಲೇ ನೀನ್ ಕಷ್ಟದಲ್ಲಿದೀಯಾ. ನಾನು ನಿನ್ಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನೀವ್ ಈ ರೀತಿ ಮಾತಾಡಿ ನನ್ನ ಮನ್ಸನ್ನೇ ಒಡೆದ್ಬಿಟ್ರಿ ಅಮ್ಮ. ನೆನ್ನೆ ನಾನು ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದೆ. ಆದ್ರೆ ಇವತ್ತಲ್ಲ, ನಾನು ನಮ್ಮ ಮನೇಲಿ ಒಬ್ಬನೇ ಇರ್ತೀನಿ. ನನಗೂ ಕೂಡ ನನ್ನ ತಾಯಿ ತುಂಬಾ ನೆನಪಾಗ್ತಿರ್ತಾಳೆ. ನೀವು ನನ್ನ ಜೊತೆ ಇದ್ರೆ ನನಗೆ ಹೇಗನ್ಸುತ್ತೆ ಅಂತಂದ್ರೆ ಆ ದೇವ್ರೆ ನನಗೆ ಇನ್ನೊಂದು ತಾಯಿನ ಕಳಿಸಿದಾನೆ ಅಂತ. ಹೇಮಲತಾ ಅವನ ಜೊತೆ ಅವನ ಮನೆಗೆ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಹುಡುಗ ಮನೆಗೆ ಬೇಕಾಗಿರೋ ತರಕಾರಿ, ಸ್ವಲ್ಪ ಹಿಟ್ಟನ್ನ ತರ್ತಾನೆ. ಮತ್ತೆ ಹೇಮಲತಾಗೆ ಹೇಳ್ತಾನೆ, ನಿನ್ನೆ ನಾನು ನಿಮ್ ಕೈಯಿಂದ ಊಟ ಮಾಡಿದ್ದೆ, ತುಂಬಾನೇ ರುಚಿಯಾಗಿತ್ತು. ಇವತ್ತು ನಾನು ಮತ್ತೆ ತಿನ್ಬೇಕು ಅಂತ ಅನ್ಕೊಂಡಿದೀನಿ. ಹೇಮಲತಾ ಖುಷಿಯಿಂದ ಅಡ್ಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಊಟ ಮಾಡಿದ ತಕ್ಷಣ ಅವನು ತುಂಬಾ ಖುಷಿಯಿಂದ ಹೇಳ್ತಾನೆ, ನಿಮ್ ಕೈ ರುಚಿ ತುಂಬಾನೇ ಚೆನ್ನಾಗಿದೆ ಅಮ್ಮ. ಸರಿ ಆಯ್ತು, ಅದನ್ ಬಿಡು. ನಿನ್ ಹೆಸ್ರೇನು ಪುಟ್ಟ? ನಾನ್ ನಿನ್ ಹೆಸ್ರನ್ನ ಇದುವರೆಗೂ ಕೇಳಲೇ ಇಲ್ಲ.
ಅಮ್ಮ, ನನ್ನ ಹೆಸರು ಕಿಶನ್ ಅಂತ ಅಮ್ಮ. ನೀವ್ ಯಾಕೆ ಡಾಬಾ ಅಥವಾ ಒಂದು ಹೋಟೆಲ್ ಅನ್ನ ಓಪನ್ ಮಾಡಬಾರ್ದು? ನೋಡಪ್ಪ, ಡಾಬಾ ಮತ್ತೆ ಹೋಟೆಲ್ನ ದುಡ್ಡಿದ್ರೇನೆ ತೆಗಿಯಕ್ಕಾಗೋದು. ಕಿಶನ್ ಆಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನ್ ಯೋಚನೆ ಮಾಡ್ತಿದ್ಯಾ ಮಗನೇ? ಸ್ವಲ್ಪ ದಿನಗಳಿಂದ ನಾನು ಮುಂಬೈಗೆ ಹೋಗಿದ್ದೆ. ಅಲ್ಲಿ ನಾನು ವಿಚಿತ್ರವಾದ ಸರ್ವಿಸ್ ಅನ್ನ ನೋಡಿದ್ದೆ. ಅಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೋ ಅಂತ ವ್ಯಕ್ತಿಗಳಿಗೆ ಟಿಫನ್ ಬಾಕ್ಸ್ ಅಲ್ಲಿ ಊಟಗಳನ್ನ ಪಾರ್ಸಲ್ ಮಾಡ್ಕೊಡ್ತಿದ್ರು. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನೀವ್ಯಾಕೆ ಅಮ್ಮ ಊರಲ್ಲಿ ಒಂದು ಟಿಫನ್ ಸರ್ವಿಸ್ ಶುರು ಮಾಡಬಾರ್ದು? ನೀವು ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತೀರಾ. ಬಡವ್ರಿಗೋಸ್ಕರ ನೀವು ₹1 ಟಿಫನ್ ಇಡಿ, ಮತ್ತೆ ಯಾರು ಶ್ರೀಮಂತರು ಇರ್ತಾರೋ ಅವ್ರಿಗೆ ₹100 ಅಂತ ಇಡಿ. ಆದ್ರೆ ಕಿಶನ್, ನಾವ್ ಮಾಡಿದ್ದ ಅಡ್ಗೆನ ಯಾರ್ ತಗೋತಾರೆ? ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇದು ಏನೇ ಇದ್ರೂ ಆನ್ಲೈನ್ ಯುಗ. ನಾನು ಆನ್ಲೈನ್ ಬಿಸ್ನೆಸ್ ನ ಎಲ್ಲಾ ಸೆಟಪ್ ಅನ್ನ ಮಾಡ್ತೀನಿ. ಆದ್ರೆ ಅದಕ್ಕೋಸ್ಕರ ಹಣ ಎಲ್ಲಿಂದ ಬರುತ್ತೆ? ಅಮ್ಮ, ನಾನು ಈ ಮನೆನ ಅಡ ಇಡ್ತೀನಿ. ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀಯಾ? ಅಮ್ಮ, ನೀವು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ. ಅವ್ರಿಗೆ ವಯಸ್ಸಾಗಿದ್ರು ಕೂಡ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ನೀವು ತೋರಿಸ್ಬೋದು. ಕಿಶನ್ ಮಾತನ್ನ ಕೇಳಿ ಹೇಮಲತಾ ಮನ್ಸಲ್ಲಿ ಆತ್ಮವಿಶ್ವಾಸ ಹುಟ್ಕೊಳ್ತು. ಮಾರನೇ ದಿನ ಕಿಶನ್ ಅವನ ಮನೆಯ ಪತ್ರವನ್ನ ಅಡ ಇಟ್ಟು ಅದ್ರ ಬದಲಾಗಿ ಸ್ವಲ್ಪ ಹಣವನ್ನ ಇಸ್ಕೊಂಡು ಮಾರ್ಕೆಟ್ನಿಂದ ರೇಷನ್ ಅನ್ನ ಮನೆಗ್ ತಗೊಂಡ್ ಬರ್ತಾನೆ. ಹೇಮಲತಾ ಅಡ್ಗೆ ಮಾಡೋದಕ್ಕೆ ಶುರು ಮಾಡಿದ್ಲು. ಮತ್ತೆ ಕಿಶನ್ ಅಡ್ಗೆಯನ್ನ ಟಿಫನ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾನೆ. ಏನಪ್ಪ ಕಿಶನ್, ಒಂದ್ ವೇಳೆ ಮಾಡಿರೋ ಅಡ್ಗೆ ಎಲ್ಲ ಹಾಗೆ ವ್ಯರ್ಥವಾಗ್ಬಿಟ್ರೆ? ನೀವು ಯೋಚನೆ ಮಾಡಬೇಡಿ ಅಮ್ಮ. ನಾನು ಅಜ್ಜಿ ಟಿಫನ್ ಸೆಂಟರ್ ಅಂತ ವೆಬ್ಸೈಟ್ ನ ಓಪನ್ ಮಾಡಿ ಅದ್ರ ಬೆಲೆನ ಸೆಟ್ ಮಾಡಿದೀನಿ. ನನಗ್ ಖಂಡಿತ ನಂಬಿಕೆ ಇದೆ ಸ್ವಲ್ಪ ಹೊತ್ತಲ್ಲೇ ಫೋನ್ ರಿಂಗ್ ಆಗುತ್ತೆ ಅಂತ. ಯಾಕೆಂದ್ರೆ ಹಳ್ಳಿ ಜನ ಕೂಡ ಮೊಬೈಲ್ ನ ಬಳಸ್ತಾರೆ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಪುಟ್ಟ, ಆದ್ರೆ ಬಡವರು ಮೊಬೈಲ್ ಎಲ್ಲಿಟ್ಟಿರ್ತಾರೆ? ಹೇಮಲತಾ ಆಗ ಹೇಳ್ತಿದ್ದಾಗೇನೆ ಕಿಶನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಕಿಶನ್ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣನೇ ಖುಷಿಯಿಂದ ಹೇಮಲತಾಗೆ ಹೇಳ್ತಾನೆ, ಅಮ್ಮ, ನಮ್ಗೆ ನಮ್ಮ ಮೊದಲನೇ ಆರ್ಡರ್ ಸಿಕ್ಕಾಯ್ತು. ಫಸ್ಟ್ ಆರ್ಡರ್ ಅಲ್ಲೇ 5 ಟಿಫನ್ ಆರ್ಡರ್ ಮಾಡಿದ್ದಾರೆ, ಅದು ಊರಿನ ಪೊಲೀಸ್ ಸ್ಟೇಷನ್ ಇಂದ. ಕಿಶನ್ ಟಿಫನ್ಗಳನ್ನ ಅವನ ಸೈಕಲ್ ಮೇಲೆ ಇಟ್ಕೊಂಡು ಸೀದಾ ಮನೆಯಿಂದ ಪೊಲೀಸ್ ಸ್ಟೇಷನ್ ಕಡೆ ಹೊರಟ. ಸ್ವಲ್ಪ ಸಮಯದಲ್ಲೇ ಕಿಶನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಒಬ್ಬ ಪೊಲೀಸ್ ಕಿಶನ್ಗೆ ಹೇಳ್ತಾರೆ, ಹೇ ಹುಡುಗ, ನಾನು ನನ್ನ ಮೊಬೈಲ್ನಲ್ಲಿ ಅಜ್ಜಿ ಟಿಫನ್ ಸೆಂಟರ್ ಅಂತ ಒಂದು ಆಡ್ ನೋಡಿದೆ. ಅದಕ್ಕೆ ನಾನು ಟೇಸ್ಟ್ ನೋಡೋದಕ್ಕೆ ಅಂತ ಆರ್ಡರ್ ಮಾಡಿದೆ. ಮತ್ತೆ ನೀನು ₹100ಗೆ ಏನೇನೆಲ್ಲ ಕೊಡ್ತಿದ್ಯಾ ಅಂತ. ಹಾ ನೋಡಿ ಸರ್, ಒಂದ್ಸಲ ನೀವೇನಾದ್ರೂ ತಿನ್ಬಿಟ್ರೆ ಈ ರುಚಿನ ನೀವ್ ಯಾವತ್ತಿಗೂ ಮರೆಯೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಪೊಲೀಸ್ ಅವರು ಕಿಶನ್ ಕೊಟ್ಟಿರುವಂತ ಟಿಫನ್ ಅನ್ನ ತಿಂತಾರೆ. ಒಬ್ಬ ಪೊಲೀಸ್ ಅವರು ಕಿಶನ್ಗೆ ಹೇಳ್ತಾರೆ, ನೋಡು, ಟಿಫನ್ ತಿಂದು ನನಗೆ ತುಂಬಾನೇ ಸಂತೋಷ ಆಯ್ತು. ಇಷ್ಟು ರುಚಿಯಾದ ಊಟವನ್ನ ನಾನು ಮನೇಲೂ ಕೂಡ ತಿಂದಿರ್ಲಿಲ್ಲ. ನೀನು ಸ್ಟೇಷನ್ಗೆ ದಿನ ಟಿಫನ್ ಅನ್ನ ತಂದು ಕೊಡ್ತೀಯಾ? ಹಾ ಸಾರ್, ಖಂಡಿತ. ಅಷ್ಟಕ್ಕೂ ಈ ಅಡ್ಗೆನ ಯಾರು ಮಾಡಿದ್ದು? ನನ್ನ ತಾಯಿಯವರು. ಸ್ವಲ್ಪ ದಿನಗಳಲ್ಲೇ ಹೇಮಲತಾಳ ಟಿಫನ್ ಸರ್ವಿಸ್ ಅಜ್ಜಿ ಟಿಫನ್ ಸೆಂಟರ್ ಅನ್ನೋ ಹೆಸರಲ್ಲಿ ಅಕ್ಕಪಕ್ಕದ ಊರುಗಳಲ್ಲೆಲ್ಲ ಪ್ರಸಿದ್ಧಿ ಪಡೀತು. ಯಾರ್ಗೆ ಹಸಿವಾಗಿದ್ರು ಕೂಡ ತಕ್ಷಣ ಅವರು ಅಜ್ಜಿ ಟಿಫನ್ ಸೆಂಟರ್ಗೆ ಫೋನ್ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿ ಆ ಇಲಾಖೆಯ ಕಲೆಕ್ಟರ್ ಸುಮಿತ್ರಾ ಅವರ ಸೆಕ್ರೆಟರಿಗೆ ಹೇಳ್ತಾರೆ, ಈ ಅಜ್ಜಿ ಟಿಫನ್ ಸೆಂಟರ್ನ ಕತೆ ಏನು? ಕಲೆಕ್ಟರ್ ಮೇಡಮ್, ಹೇಮಲತಾ ಅನ್ನೋ ಅಜ್ಜಿ ತನ್ನ ಮಗನ ಜೊತೆ ವಾಸ ಮಾಡ್ತಾಳೆ. ಈ ಕಂಪನಿ ಅವ್ರದೇ. ನೀವ್ ಯಾವತ್ತಾದ್ರೂ ಅವ್ರ ಟಿಫನ್ ರುಚಿನ ನೋಡಿದ್ದೀರಾ? ಇಲ್ಲ. ಹಾಗಿದ್ರೆ ನೀವು ಕೂಡ ಅವರ ಟಿಫನ್ ರುಚಿನ ನೋಡ್ಲೇಬೇಕು. ನೀವು ಅವರ ಟಿಫನ್ ಅನ್ನ ತಿಂದ್ರೆ ಮನೆ ಊಟ ಮಾಡ್ದ ಹಾಗೇನೆ ಇರುತ್ತೆ. ಅವರ ಸೆಕ್ರೆಟರಿ ಮಾತನ್ನ ಕೇಳಿ ಸುಮಿತ್ರಾ ಅಜ್ಜಿ ಟಿಫನ್ ಸೆಂಟರ್ ಇಂದ ಒಂದು ಟಿಫನ್ ಅನ್ನ ಆರ್ಡರ್ ಮಾಡಿ ಆ ರುಚಿಯನ್ನ ನೋಡ್ತಾ ಇದ್ದ ಹಾಗೇನೆ ಅವರು ಅವರ ಸೆಕ್ರೆಟರಿಗೆ ಹೇಳ್ತಾರೆ, ಈ ಅಜ್ಜಿ ಕೈಯಲ್ಲಿ ಒಂದು ಜಾದೂನೇ ಇದೆ. ನಾವು ಇವ್ರಿಗೆ ಸಹಾಯ ಮಾಡ್ಬೇಕು. ನಾನ್ ಕೇಳಿದೀನಿ ಇವರು ಬಡವ್ರಿಗೆ ₹1ಗೆ ಟಿಫನ್ ಕೊಡ್ತಾರೆ ಅಂತ. ನಾನ್ ಈ ಅಜ್ಜಿನ ಖಂಡಿತವಾಗ್ಲೂ ಮೀಟ್ ಮಾಡೋಕ್ ಹೋಗ್ತೀನಿ. ಮಾರನೇ ದಿನ ಸುಮಿತ್ರಾ ಹೇಮಲತಾನ ಮೀಟ್ ಮಾಡೋದಕ್ಕೆ ಬರ್ತಾಳೆ. ನೀವು ಈ ವಯಸ್ಸಲ್ಲಿ ಒಂದು ಸಾಧನೆಯನ್ನ ಮಾಡಿ ತೋರ್ಸಿದೀರಾ. ಹೆಣ್ಮಕ್ಳು ಯಾವ್ದ್ರಲ್ಲೂ ಯಾರಿಗೂ ಕಡಿಮೆ ಇಲ್ಲ ಅಂತ. ನಾನು ನಿಮ್ಮ ಅಜ್ಜಿ ಟಿಫನ್ ಸೆಂಟರ್ ಕಂಪ್ನಿಗೆ ಸರ್ಕಾರದಿಂದ ₹50 ಲಕ್ಷ ಚೆಕ್ ಅನ್ನ ಕೊಡ್ತೀನಿ. ಕಲೆಕ್ಟರ್ ₹50 ಲಕ್ಷ ಚೆಕ್ ಅನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಸ್ವಲ್ಪ ದಿನಗಳಲ್ಲೇ ಕಿಶನ್ ವಾಸ ಮಾಡ್ತಾ ಇರೋ ಜಾಗ ಒಂದು ದೊಡ್ಡ ಬಂಗ್ಲೆಯಾಗಿ ಬದಲಾಗಿತ್ತು. ಮತ್ತೆ ಅದರ ಒಳಗೆ ಹೇಮಲತಾಗೆ ಸಹಾಯ ಮಾಡೋದಕ್ಕೋಸ್ಕರ ತುಂಬಾ ಜನ ಕೆಲ್ಸಕ್ಕೆ ಸೇರ್ಕೊಂಡಿದ್ರು. ಒಂದು ದಿನ ಹೇಮಲತಾ ಕಿಶನ್ ಜೊತೆ ಮಾತನಾಡ್ತಾ ಇರುವಾಗ ಆಗ ಅವಳ ಸೊಸೆ ರಾಧಾ ಮತ್ತು ಅವಳ ಮಗ ರಾಜೇಶ್ ಅಲ್ಲಿಗೆ ಬರ್ತಾರೆ. ಅಮ್ಮ, ನೀವು ನಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ನಾವು ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡುಕಾಡಿದ್ವಿ ಗೊತ್ತಾ? ನನ್ನಿಂದ ತಪ್ಪಾಯ್ತು ಅತ್ತೆ.
ನನ್ನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ಮನ್ನ ಮನೆ ಕರ್ಕೊಂಡು ಹೋಗೋದಕ್ ಬಂದಿದ್ದೀನಿ. ನೀವಿಬ್ರು ಇಲ್ಲಿಗೆ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ನಾನ್ ನಿಮ್ಮಿಬ್ರನ್ನ ಕ್ಷಮಿಸಿದ್ದೀನಿ ಮಗ್ನೆ. ಆದ್ರೆ ನಾನು ನಿಮ್ ಜೊತೆ ಮನೆಗ್ ಬರೋದಿಲ್ಲ. ನಾನು ನನ್ನ ಇನ್ನೊಬ್ಬ ಮಗನ್ ಜೊತೆ ಜೀವನ ಕಳಿತೀನಿ. ನೀವೇನು ಅಂತ ಮಾತಾಡ್ತಾ ಇದ್ದೀರಮ್ಮ? ನಿಮ್ ಮಗ ನಾನೇ ತಾನೇ ಅಮ್ಮ? ಹೌದು ರಾಜೇಶ್, ಆದ್ರೆ ನನಗೆ ಇನ್ನೊಬ್ಬ ಮಗ ಕೂಡ ಇದ್ದಾನೆ. ಅವನು ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದಾನೆ. ನಾನು ಇವನ್ಗೆ ಬರೀ 1 ಹೊತ್ತಿನ ಊಟ ಮಾತ್ರ ಹಾಕಿದ್ದೆ. ಅವನು ಅದ್ರ ಬದಲಾಗಿ ನನಗೆ ತಾಯಿ ಸ್ಥಾನವನ್ನ ಕೊಟ್ಟಿದ್ದಾನೆ. ನಾನು ನಿನ್ನನ್ನ ಪಾಲನೆ ಪೋಷಣೆ ಮಾಡಿ ದೊಡ್ಡೋನಾಗಿ ಮಾಡಿದೆ. ನಾನು ಉಪವಾಸ ಇದ್ದು ನಿನಗೆ ಊಟ ಕೊಟ್ಟು ಬೆಳೆಸಿದ್ದೀನಿ. ಆದ್ರೆ ನೀನು 1 ಹೊತ್ತಿನ ಊಟಕ್ಕೋಸ್ಕರ ನನ್ನನ್ನ ವೃದ್ಧಾಶ್ರಮಕ್ಕೆ ಹೋಗು ಅಂತ ಹೇಳ್ದೆ. ಮತ್ತೆ ಎಲ್ಲಿವರೆಗೂ ಮಾತಾಡಿದ್ಯಾ ಅಂದ್ರೆ ನೀನು ನನ್ನ ಖರ್ಚನ್ನ ಕೂಡ ನಿಭಾಯಿಸೋದಿಲ್ಲ ಅಂತ ಹೇಳ್ದೆ. ನಾನಂತೂ ಬರೋದಿಲ್ಲ. ನನಗ್ ಗೊತ್ತಿದೆ ನೀನು ನನ್ನನ್ನ ನೆನಪು ಮಾಡ್ಕೊಂಡಂತೂ ಇಲ್ಲಿಗೆ ಬಂದಿಲ್ಲ. ನನ್ನ ಹೆಸರು ಮತ್ತೆ ಹಣ ನಿನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ನೀವಿಬ್ರು ಇಲ್ಲಿಂದ ಹೊರಡ್ಬೋದು. ಹೇಮಲತಾ ಮಾತನ್ನ ಕೇಳಿ ರಾಜೇಶ್ ಮತ್ತೆ ರಾಧಾ ಮುಖ ಗಂಟು ಹಾಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೆ ನೋಡ್ತಾ ಇದ್ದ ಹಾಗೇನೆ ಹೇಮಲತಾ ಟಿಫನ್ ಸೆಂಟರ್ ಎಲ್ಲಾ ಊರುಗಳಲ್ಲೂ ಪ್ರಸಿದ್ಧಿಯಾಗೋಯ್ತು.